ಆರಂಭವನ್ನು ಕಾಣ್ತಾ ಇದೆ. ಮೊಗವೀರ ಯುವ ಕೂಟ ಮತ್ತು ರಿಯಲ್ ಫೈಟರ್ಸ್ ಮಲ್ಪ ದಿನದ ಕೊನೆಯ ಪಂದ್ಯದಲ್ಲಿ ಸೆಣಸಾಟವನ್ನು ಮಾಡಲಿಕ್ಕಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ದಿನದ ಮೊದಲ ಪಂದ್ಯ ಸಾಯಿ ಶೈಕರ್ಸ್ ವರ್ಸಸ್ ಪ್ರಗತಿ ನಾರ್ತನ್ ಶಾರ್ ಬೆಂಗ್ವೆ ಮೊದಲ ಪಂದ್ಯವನ್ನು ಆಡ್ತಾ ಇದ್ದಾರೆ. 8:30ಕ್ಕೆ ಎರಡೂ ತಂಡಗಳು ಸಿದ್ಧತೆಯಲ್ಲಿರಬೇಕು. 9 ಗಂಟೆಗೆ ಮೊದಲ ಪಂದ್ಯ ಆರಂಭವನ್ನು ಪಡ್ಕೊಳ್ಳುತ್ತೆ. ಈಗ ಮುಕ್ತಾಗಡ ಪಂದ್ಯದ ಪಂದ್ಯ ಶ್ರೇಷ್ಠ ಎರಡು ಆಟಗಾರರ ನಡುವೆ ಹೋರಾಟವಾಗಿದ್ರು ಕೂಡ ಒಂದೆಡೆ ಪ್ರಶಾಂತ್ 32ರ ಆಟವನ್ನು ಆಡಿದ್ರು, ಇನ್ನೊಂದೆಡೆ ಪಂದ್ಯದ ಬ್ರೇಕ್ ಥ್ರೂ ಎಸೆತಗಾರ ಆರಂಭಿಕ ಓವರ್ನಲ್ಲಿ ಕೇವಲ 2 ಆಟ ನೀಡಿದ್ರು. 2 ಓವರ್ 5 ರನ್ನಿಗೆ 3 ವಿಕೆಟ್ ಪಡೆದಿದ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಅರ್ಜುನ ಮಧ್ಯಮ ಪಾಂಡವ. 2 overs 7 runs and 3 wickets. 7ಕ್ಕೆ 3. ಅರ್ಜುನ ಅಸಾಮಾನ್ಯ ಸಾಧನೆ, ವಿಜಯ ಪತಾಕೆಯನ್ನು ಪೊಲಿಪಿಗೆ ಹಾರಿಸಿದ್ರು. ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈಗಾಗಲೇ ಮುಕ್ತಾಯ ಕಂಡ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ, ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯವನ್ನು ತಮ್ಮ ತಂಡಕ್ಕೆ ಉಳಿಸಿಕೊಟ್ಟ ಆಟಗಾರ, ಅಪ್ರತಿಮ ಎಸೆತಗಾರಿಕೆಯ ಮುಖಾಂತರವಾಗಿ ಬಹಳ ಉತ್ತಮರಿತ ಒಂದು ಎಸೆಗಾರಿಕೆಯನ್ನು ದಾಖಲಿಸಿರ್ತಕ್ಕಂಥ ಯುವ ಆಟಗಾರ ಅರ್ಜುನ್ ಕಾಂಚನ್ ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಟಿಸಿಎ ಉಡುಪಿಯ ಅಧ್ಯಕ್ಷರು ಜೊತೆಗೆ ಟಾರ್ಪಡೋಸ್ ಪ್ರವರ್ತಕರಾಗಿರ್ತಕ್ಕಂಥ ಗೌತಮ್ ಶೆಟ್ಟಿ ಅವರ ಜೊತೆಗೆ ಈಗಾಗಲೇ ಕುಸ್ತಿಪಟು ಶಾಂತಾರಾಮ್ ಬೆಂಗಳೂರು ಮುಖಾಂತರವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದಾರೆ. ಈ ಪಂದ್ಯಶ್ರೇಷ್ಠ ಪ್ರಶಸ್ತಿ ವಿಕೆ ಫರ್ನಿಚರ್ ಕೊಡಮಾಡ್ತಾ ಇರ್ತಕ್ಕಂಥ ಒಂದು ಆಕರ್ಷಕ ಗಿಫ್ಟ್ ಹ್ಯಾಂಪರ್ ಜೊತೆಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ, ಜೊತೆಗೆ ಗೌತಮ್ ಶೆಟ್ಟಿ ಮತ್ತು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಕರಿಗಾಗಿ ವಿನಯ್ ಉದ್ಯಾವರ. ಹಲೋ, ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರೀಡಾ ಸುಳ್ಳಾಲ ಮೊಗವೀರ ಪಟ್ಟಣದ ಆಶ್ರಯ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಹಗಲು ರಾತ್ರಿ ಒಂದು ಮೊಗವೀರ್ ಪ್ರೀಮಿಯರ್ ಲೀಗಿನ ಮೊದಲ ದಿನದ ಅಂತಿಮ ಪಂದ್ಯಾಟವನ್ನು ಆಡ್ತಾ ಇದೆ ರಿಯಲ್ ಫೈಟರ್ಸ್ ಮಲ್ಪೆಯ ತಂಡ. ಸಮಯ ಸರಿತಾ ಇದ್ದ ಹಾಗೆ ಸುಧೀರ್ ಅಮೀನ್ರು, ಗೌತಮ್ ಶೆಟ್ಟಿ ಎಲ್ಲ ಒಬ್ಬೊಬ್ಬರಾಗಿ ಕೆಳಕ್ಕೆ ಬರ್ತಾ ಇದ್ದಾರೆ. ದಿನೇಶ್ ಕರ್ಕೇರ್ರು ಆ ನಿಟ್ಟಲ್ಲಿ ರಿಯಲ್ ಫೈಟರ್ಸ್ ಇವಾಗಲೇ ಟಾಸ್ ಸೇವನೆ ದಾಖಲಿಸಿರುವಂತಹ ಒಂದು ತಂಡ ಮೊಗವೀರ ಯುವ ಕೂಟವನ್ನು ಎದುರಿಸ್ತಾ ಇದೆ. ಇದು ಎರಡೂ ತಂಡಗಳಿಗೆ ಕೂಡ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಚ್. ಈಗಾಗಲೇ ಹಿಂದಿನ ಒಂದು ಪಂದ್ಯ ನಂಬಲ ಸಾಧ್ಯ ರೀತಿಯಲ್ಲಿ ಜಯವನ್ನ ದಾಖಲಿಸಿದ ತಂಡ ಪೊಲಿಪು ಸ್ಟ್ರೈಕರ್ಸಿನ ತಂಡ ಬಹಳ ಸುತ್ತಮರಿತ ಒಂದು ಆಟವನ್ನು ಕೊನೆ ಕ್ಷಣದಲ್ಲಿ ಆಡಿ ಜಯವನ್ನು ದಾಖಲಿಸಿದ್ರು. ಹೋರಾಟವನ್ನು ಇವಾಗಲೇ ಜಾರಿಗೊಳಿಸಿದ್ದಾರೆ. ಅಂಗಣ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಜಮಾವಣೆ ಅಂತ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ರಿಯಲ್ ಫೈಟರ್ಸ್ ನಾಳೆ ದಿನ ಕೂಡ ಬೆಳಿಗ್ಗೆ 8:30 ಗಂಟೆಗೆ ಮೊದಲ ಪಂದ್ಯ ಆಟ ಇರ್ತದೆ. ಈ ಮೊಗವೀರ ಪ್ರೀಮಿಯರ್ ಲೀಗಿನ ಫೈನಲ್ ಪಂದ್ಯ ಆದಿತ್ಯವಾರ ನ್ಯಾಷನಲ್ ಲೆವೆಲ್ ನ ಫೈನಲ್ ಪಂದ್ಯ ಆಟಕ್ಕಿಂತ ಮೊದಲು ಇದೇ ಮೈದಾನದಲ್ಲಿ ನಡೀತದೆ. ಅದ್ಯಾವ ತಂಡಗಳು ಫೈನಲ್ ಎಂಟ್ರಿಯನ್ನ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ.
ರಿಯಲ್ ಫೈಟರ್ಸ್ ಬೇಗ ಕ್ಷೇತ್ರ ರಕ್ಷಣೆ ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. ಮಾರ್ಕಿ ಮಾಡೋ ಕೆಲಸ ಮುಗ್ದೋಯ್ತು ಅಲ್ಲಿ. ಮೊಗವೀರರ 8 ತಂಡಗಳು ಈ ಸ್ಪರ್ಧಾ ಕಣವನ್ನ ಕಂಡುಕೊಳ್ತಾ ಇದೆ. ಆಟಗಾರರಿಗೆ ನಮ್ಮ ಅಫಿಷಿಯಲ್ಸ್ ಅವರಿಗೆಲ್ಲ ಟೋಕನ್ ಸಿಸ್ಟಮ್ ಅಲ್ಲಿ ಊಟ ಇರ್ತದೆ. ಶುಚಿ ರುಚಿ ಆಗಿರುವಂತ ಮೀನಿನ ಖಾದ್ಯ ಇರ್ತದೆ. ಫಿಶ್ ಫ್ರೈ ಕೂಡ ಇರ್ತದೆ. ಹೆಚ್ಚುವರಿ ಯಾರೇ ಊಟ ಮಾಡೋರು ಇದ್ರೆ ಅದಕ್ಕೆ ದರವನ್ನ ಕೊಟ್ಟು ಊಟ ಮಾಡಬಹುದಾಗಿದೆ. ಬಹಳ ಶುಚಿ ರುಚಿಯಾಗಿರುವಂತಹ ಒಂದು ಮೀನೂಟ ಮಾರುತಿ ಯುವಕ ಮಂಡಲದ ಒಂದು ಆಶ್ರಯದಲ್ಲಿ ನಡೀತಾ ಇರುವಂತಹ ಪಂದ್ಯಕೂಟ. ರಿಯಲ್ ಫೈಟರ್ಸ್ ಕ್ಷೇತ್ರ ರಕ್ಷಣೆ ಬರಬೇಕು ಅನ್ನೋದಾಗಿ ಸಂಘಟಕರು ಕೇಳ್ತಾ ಇದ್ದಾರೆ. ಗಮನಿಸಿ, 10:30 11 ಗಂಟೆ ಒಳಗೆ ಕಾನೂನಿನ ಚೌಕಟ್ಟಿನಡಿಯಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿರೋದ್ರಿಂದ ಅದರ ಒಳಗೆ ಮ್ಯಾಚ್ ಮುಗಿಸಬೇಕಾಗಿರುವಂತಹ ಜವಾಬ್ದಾರಿ ಇದೆ. ಆಡುವ ತಂಡಗಳು ಸಹಕರಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಕಳೆದ 35 ವರ್ಷಗಳಲ್ಲಿ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯ ಕೊಡುಗೆಯನ್ನು ಕೊಡುವುದರ ಮುಖೇನ 1.5 ಕೋಟಿ ರೂಪಾಯಿಗಳ ಶಾಲೆಯನ್ನ ನಿರ್ಮಿಸಿಕೊಟ್ಟ ಇತಿಹಾಸ ಇರುವಂತಹ ಒಂದು ಸಂಸ್ಥೆ ಕೂಡ ಉಳ್ಳಾಲದಲ್ಲಿ ತಾವೇ ಕಲಿತ ಶಾಲೆಯನ್ನ ತಾವೇ ನವೀಕರಣಗೊಳಿಸುವುದಕ್ಕಾಗಿ 1.5 ಕೋಟಿ ರೂಪಾಯಿಗಳ ಒಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಂತಹ ಒಂದು ಸಂಸ್ಥೆ ಕೂಡ ಮಾರುತಿ ಯುವಕ ಮಂಡಲ ಹಾಗೂ ಮಾರುತಿ ಕ್ರೀಡಾಚಿನ ಈ ಒಂದು ಅತಿ ದೊಡ್ಡ ಸಾಧನೆಯಾಗಿ ಇದು ಗುರುತಿಸಲ್ಪಡ್ತಾ ಇದೆ.
ಪಂದ್ಯಾಟ ದಯವಿಟ್ಟು ಗಮನಿಸಿ, ಸ್ವಲ್ಪ ಬೇಗ ಮುಂದುವರಿಸಿ. ಮೊದಲೇ ಹೇಳಿದ್ದೇವೆ, ಕಾನೂನಿನ ಚೌಕಟ್ಟಿದೆ. 11 ಗಂಟೆ ಒಳಗೆ ಮ್ಯಾಚ್ ಮುಗಿಸಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಆಡುವ ತಂಡಗಳು ದಯವಿಟ್ಟು ಯಾರು ಕೂಡ ವಿಳಂಬ ಮಾಡಬೇಡಿ ಅನ್ನೋದ ಕೇಳ್ತಾ ಪಂದ್ಯಾಟ ಆರಂಭ ಕಂಡುಕೊಳ್ತಾ ಇದೆ. ನೇರು ಮೈದಾನದ ಒಳಭಾಗದಲ್ಲಿ ಮಾರುತಿ ಮೊಗವೇರ್ಸಿನ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ. ಟೈಮರ್ ಆನ್. ಮೊದಲ ಓವರ್ಗಾಗಿ ಶೈಲೇಶ, 10 ಮಂದಿ ಆಟಗಾರರನ್ನ ಕೂಡಿಕೊಂಡು ಆಡ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಮಲ್ಪ. ವಿತೇಶ್ಗೆ ಸದ ಮೊದಲ ಚೆಂಡು, ಬಹಳ ಸಮರ್ಥ ಹೊಡೆತ, ಔಟ್ರೇಜ್ ಆಗಿದೆ. ಬಾರಿ 1 ಹೆಚ್ಚುವರಿಯ ಸೇರ್ಪಡೆ. ಖಾತೆ ಆರಂಭವನ್ನು ಕಂಡುಕೊಂಡ್ರು. ತನ್ಮೂಲಕವಾಗಿ ಮೊದಲ ಓಟ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಮೊಗವೀರ ಯುವ ಕೂಟ ಮತ್ತೆ ಶೈಲು. ಅಲ್ತಾಫ್ ಹುಸೇನ್ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇದ್ದಾರೆ. ಈ ಬಾರಿ ಶಾರ್ಟ್ ರೈಸಿಂಗ್ ಡೆಲಿವರಿ, ಫುಲ್ ಮಾಡೋ ಪ್ರಯತ್ನ, ಸುಲಭ ಕ್ಯಾಚ್ ಮಿಡ್ಗಳ ಭಾಗದಲ್ಲಿ ಕಾಯಿಸಲು ಮುಖ್ಯವಾಗಿ ಮೊಗವೀರ ಯುವ ಕೂಟದ ಮೊದಲ ವಿಕೆಟ್ ಪತನ. 1-1. ಅಂಗಣ ಒಳಭಾಗದಲ್ಲಿ ವಿಕೆಟ್, ವಾಪಸ್ ಸಾಥಿಯನ್ನ ಕಂಡುಕೊಂಡ್ರು. ಈತ ಹೊಸ ದಾಂಡಿಗನ ಸೇರ್ಪಡೆ. ಮೊದಲ ಅಸಸ್ಸನ್ನ ಪಡ್ಕೊಂಡ ಶೈಲೇಶ ಮೊದಲ ಹಂತದ ಮೇಲುಗೆಯನ್ನ ಕೂಡ ರಿಯಲ್ ಫೈಟರ್ಸ್ ಗೆ ಒದಗಿಸಿಕೊಡ್ತಾ ಇದ್ದಾನೆ. ಏಕಕಾಲದಲ್ಲಿ 2 ಟೂರ್ನಮೆಂಟ್ಗಳು ನಡೀತಾ ಇದೆ. ಕಳೆದ ಕ್ರೀಡಾ ಋತುವಿನಲ್ಲೇ ಅಂತ್ಯವನ್ನ ಕಂಡಂತ KTPL ಕೂಡ 2 ಟೂರ್ನಮೆಂಟ್ ಗಳನ್ನ ಕಂಡಿತ್ತು, ಚಾಂಪಿಯನ್ಸ್ ಲೀಗ್ ಮತ್ತು KTPL. ಅದಾದ ಬಳಿಕ ಇಲ್ಲಿ ಅಂತದೊಂದು ಸಾಧನೆಯನ್ನು ಮಾಡ್ತಾ ಇದೆ. ತನ್ಮಧ್ಯೆ ಲೆಫ್ಟ್ ಕಟ್, ಥರ್ಡ್ ಮ್ಯಾನ್ ಭಾಗದಲ್ಲಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 2 ಓಟವನ್ನು ತಲುಪ್ತಾ ಇದ್ದಾರೆ. ಮೊದಲ ಹೋದಡಿ ಆಘಾತವನ್ನ ಕಂಡ ಮೊಗವೀರ ಯುವ ಕೂಟ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರಿಕೆಟರ್ಸ್ ಈ ಟೂರ್ನಮೆಂಟ್ ನಡೆಸ್ತಾ ಇದೆ. ಮೊಗವೀರ್ ಮಾರುತಿ ಟ್ರೋಫಿಗಾಗಿ ವಿತೇಶ್ಗೆ ಸಂದ ಚೆಂಡು, ಬಹಳ ಸುತ್ತುವರೆದ ಹೊಡೆತ, ಲಾಂಗ್ ಆನ್ ಭಾಗದತ್ತ, 1 ಓಟದ ಸೇರ್ಪಡೆ ಕೂಡ. 3-1. ಮೊಗವೀರ ಯುವ ಕೂಟ ಕಳೆದ ವರ್ಷ ಚಿತ್ರಾಪುರ ಮೈದಾನದಲ್ಲಿ ಹಗಲು ರಾತ್ರಿಯ ಪಂದ್ಯಕೂಟವನ್ನ ಮೊಗವೀರರಿಗಾಗಿ ನಡೆಸಂತ ತಂಡ ಕೂಡ. ಮತ್ತೆ ಶೈಲು ಚೆಂಡು, ಬಹಳ ಸುತ್ತುವರೆದ ಎಸೆತ, ರೈಸಿಂಗ್ ಡೆಲಿವರಿ. ಮೊದಲ ಓವರ್ನ ಕೊನೆ ಒಂದೇ ಸಮಕ್ಕೆ ಇದೆ. 3 for 1. ಮತ್ತೆ ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಶೈಲೇಶ್ ಓವರ್ ಮುಕ್ತಾಯ. ಕೇವಲ 3 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು ರಿಯಲ್ ಫೈಟರ್ಸಿನ ಪರವಾಗಿ. ವಿಕೆ ಪ್ರಾಯೋಜಿತ ಆಕರ್ಷಕ ಒಂದು ಗಿಫ್ಟ್ ಹ್ಯಾಂಪ್ ಇರ್ತದೆ ಪಂದ್ಯ ಶ್ರೇಷ್ಠ ಆಟಗಾರರಿಗೆ. ಜೊತೆಗೆ ಒಂದು ಮೊಮೆಂಟೋ ಕೂಡ ನೀಡ್ತಾ ಇದೆ ಮಾರುತಿ ಯುವಕ ಮಂಡಲ, ಮಾರುತಿ ಕ್ರಿಕೆಟರ್ಸ್ ಈ ಒಂದು ಟೂರ್ನಮೆಂಟ್ಗಾಗಿ. ಎರಡನೇ ಓವರ್ಗಾಗಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಕಿರಣ್. ಶುಕ್ರವಾರದಿಂದ ರಾಜ್ಯದ ಅಗ್ರಮಾನ್ಯ ತಂಡಗಳು ಈ ಟೂರ್ನಮೆಂಟ್ಗಾಗಿ ಬರ್ತಾ ಇದೆ. ಬಹಳಷ್ಟು ಸಮಯಗಳ ನಂತರ ಬೆಂಗಳೂರಿನ ಖ್ಯಾತನಾಮ ತಂಡಗಳಾಗಿರುವಂತಹ ಜೈ ಕರ್ನಾಟಕ, ಲ್ಯಾಶ್, ಫ್ರೆಂಡ್ಸ್ ಬೆಂಗಳೂರು, ಮೈಟಿ ಕ್ರಿಕೆಟರ್ಸ್, ಜಾನ್ಸನ್ ಕುಂದಾಪುರ, ರಿಯಲ್ ಫೈಟರ್ಸ್ ಮಲ್ಪ, ಗುರು ಗಣೇಶ್ ನೇಜಾರುವಿನ ತಂಡ, ಮೊಗವೀರ ಯುವ ಕೂಟದ ತಂಡ, ಈ ರೀತಿ ಖ್ಯಾತನಾಮ ತಂಡ. ಜೊತೆಗೆ ಅವಿಘ್ನಾಸ್ ರಸಿ ಬೆಂಗಳೂರಿನ ತಂಡ, RK ಕುಂದಾಪುರ, ಈ ರೀತಿ ತಂಡಗಳು
ಈ ಮೈದಾನದಲ್ಲಿ ಮಾರುತಿ ನ್ಯಾಷನಲ್ ಲೆವೆಲ್ ಟ್ರೋಫಿಗಾಗಿ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ಈತನ ಮಧ್ಯೆ ಸಾರಿಕ ಭಾಗದಲ್ಲಿ ಕಿರಣ್ ಎರಡನೇ ಅವರು ಮೊದಲ ಚೆಂಡಿಗಾಗಿ. ಮೂವತ್ತಾರು ನಿಮಿಷಗಳು ಮಾತ್ರ ಇರ್ತದೆ 8 ಓವರ್ಗಳಿಗೆ. ಈತನ ಮಧ್ಯೆ ಶಾಲಾಗಿ ಬಿದ್ದ ಚೆಂಡು ಫುಲ್ ಮಾಡುವಂತ ಪ್ರಯತ್ನವನ್ನ ಕೊನೆ ಕ್ಷಣದಲ್ಲಿ ವಿತೇಶ್ ಮಾಡಿದ್ರು. ಫೈನಲ್ ಭಾಗದಲ್ಲಿ ಒಂದೊಂದು ಪೂರೈಕೆ ಕೂಡ ಆಗ್ತಾ ಇದೆ. ತಂಡದ ಮೊತ್ತ 4 ಓಟಗಳು. ಮತ್ತೆ ಸ್ಥಾನಿಕ ಭಾಗದಲ್ಲಿ ಕಿರಣ್ ಪ್ರಣೀತ್ ಶಾಯ್ಕನ್ನ ಪಡ್ಕೊಳ್ತಾ ಇದ್ದಾರೆ. ಬಾರಿ ಎರಡನೇ ಚೆಂಡು ಶಾಳಾಗಿ ಬೀಳ್ತಾ ಇದೆ. ಕೌರ್ಸ್ ಭಾಗದಲ್ಲಿ ಕ್ಯಾಚ್ ಮಾಡ್ಕೊಳ್ಳೋ ಪ್ರಯತ್ನ. ಕೊನೆ ಕ್ಷಣದಲ್ಲಿ ಕ್ಯಾಚ್ ಕೈ ಜಾರಿದ್ರು ಕೂಡ ಉತ್ತಮ ರೀತಿಯ ಒಂದು ಪ್ರಯತ್ನವನ್ನ ಫೀಲ್ಡರ್ ಮಾಡಿದ್ರು. ಡೀಪ್ ಅಕ್ಷ ಕವರ್ಸ್ ಅಲ್ಲಿ ರಿಯಲ್ ಫೈಟರ್ಸ್ ಪರವಾಗಿ 2 ಓಟ ಸೇರ್ಪಡೆ ಆಗ್ತಾ ಇದೆ. 6 ಓಟಗಳು ಈ ಹಂತದಲ್ಲಿ ಪ್ರಣೀತ್ ಖಾತೆಗೆ ಬರ್ತಾ ಇದೆ. 6ರ ಮೊತ್ತವನ್ನು ತಲುಪ್ತಾ ಇದ್ದಾರೆ ಮೊಗವೀರ ಯುವ ಕೂಟ. ಮತ್ತೆ ಉತ್ತಮ ಕ್ಯಾಚ್ ಆಗೋ ಅವಕಾಶ ಬರೀ ಮೇಡಾನ ಭಾಗದಲ್ಲಿ ಶೈಲು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ರೆ ಪ್ರಣೀತ್ ವಾಪಸ್ ಆಗ್ತಾ ಇದ್ದಾನೆ. 6ಕ್ಕೆ 2 ಮೊಗವೀರ ಯುವ ಕೂಟ ಒತ್ತಡಕ್ಕೆ ಸೆಲೆಕ್ಟ್ ಆದ ರಿಯಲ್ ಫೈಟರ್ಸ್ ವಿರುದ್ಧವಾಗಿ. ಅಂಗಡ ಒಳಭಾಗದಲ್ಲಿ ಫೈಟ್ ಮಾಡಬೇಕಾದಂತ ರಿಯಲ್ ಫೈಟರ್ಸ್ ನಲ್ಲಿ 10 ಮಂದಿ ಫೈಟರ್ಸ್ ಗಳು ಮಾತ್ರ ಆಡ್ತಾ ಇದ್ದಾರೆ. ಮುಂದಿನ ವರ್ಷ ಜನವರಿಯಲ್ಲಿ ಅತಿ ದೊಡ್ಡ ಮಟ್ಟದ ಪಂದ್ಯಾಟವನ್ನು ಮಲ್ಪೆಯಲ್ಲಿ ನಡೆಸುವ ಮುಹೂರ್ತವನ್ನ ಇಟ್ಟಂತ ರಿಯಲ್ ಫೈಟರ್ಸ್ ಈ ಹಿಂದೆ 2018ರಲ್ಲಿ 2 ಲಕ್ಷ ರೂಪಾಯಿಗಳ ರಾಜ್ಯ ಮಟ್ಟ ಪಂದ್ಯಾಟವನ್ನು ಮಲ್ಪೆಯಲ್ಲಿ ನಡೆಸಂತ ರಿಯಲ್ ಫೈಟರ್ಸ್ ಮಂಗಳೂರಿನಲ್ಲಿ ಆಡ್ತಾ ಇದೆ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಆಗಿ. ಹೊಸ ದಾಂಡಿಗ ಆಸಿ ಕೊಡತ ಟಾಪ್ ಆಗ್ತಾ ಇದೆ. ಸ್ಕಾಲಿಂಗ್ ಭಾಗದಲ್ಲಿ 1 ಓಟ, 2ನೇ ಓಟಗಳ ಪ್ರಯತ್ನ, ರನ್ಔಟ್ ಅವಕಾಶ, 2 ಓಟಗಳ ಪೂರೈಕೆಯೂ ಕೂಡ ಆಸಿ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಮೊತ್ತ 8ಕ್ಕೆ 2. 2ನೇ ಓವರ್ ಚಾತಿಯಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ಈ ಟೂರ್ನಮೆಂಟ್ ಸಾಗಿ ಬರ್ತಾ ಇದೆ. 8 ಮೊಗವೀರ ತಂಡಗಳು ಅಂತಿಮ ಸುತ್ತಿಗೆ ಅದ್ಯಾವ ತಂಡ ಲಕ್ಷ್ಯನ್ನ ಇಡ್ತಾರೆ ನೋಡ್ಬೇಕಾಗಿದೆ. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ಪ್ರಸಾರವನ್ನು ಮಾಡ್ತಾ ಇದೆ. ಈ ತನ್ಮದೆ ಆಸಿಗೆ ಸಣ್ಣ ಚೆಂಡು ತೀರಾ ಶಾಡಾಗಿ ಬೀಳ್ತಾ ಇದೆ. ಬಾರಿ ದೀಪಕ್ಷ ಕವರ್ಸಿ ಮರಕ್ಕೆ ಅಂಚಿನಾತ 1 ಓಟ 2 3ನೇ ಓಟವನ್ನು ಕೂಡ ಸುಲಭವಾಗಿ ಆಸ್ತಿ ಪೂರೈಕೆಯನ್ನು ಮಾಡಿಕೊಂಡ್ರು. 11ಕ್ಕೆ ತಲುಪ್ತಾ ಇದೆ. 11-2. ಬೌಂಡ್ರಿ ಕ್ಲಿಯರೆನ್ಸ್ ಈಗ ಆ ಕಡೆ. ಎಸ್, ಓಕೆ. ಸೇಫ್ ಫೀಲ್ಡಿಂಗ್ ಅನ್ನುವಂತ ಸೂಚನೆ ಇದೆ. 3 ಓಟಗಳ ಮಾತ್ರ ಪೂರೈಕೆ ಅಂಕಿಅಂಶಗಳ ಪಟ್ಟಿಗೆ ಬರ್ತದೆ. ಸ್ಕೋರ್ ಇಸ್ ಆನ್ 11. ಮೊಗವೀರ ಪ್ರೀಮಿಯರ್ ಲೀಗಿನ ವಿಜಯಿ ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ.
ಟ್ರೋಫಿ ಕೂಡ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 1,00,000 ರೂಪಾಯಿಗಳ ಪ್ಲಸ್ ಟ್ರೋಫಿ ಕೂಡ ಇರ್ತದೆ. ಸರಣಿ ಶ್ರೇಷ್ಠ ಆಟಗಾರ ಬೈಕ್ ಮಾಡ್ಕೊಳ್ತಾರೆ. ಈ ತನ್ಮಧ್ಯೆ ಬಹಳ ಶುದ್ಧ ಒಂದು ಸ್ಕ್ವೇರ್ ಕ್ಯಾಟ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಈ ಹಂತದಲ್ಲಿ ವಿಶೇಷ ದಾಖಲಿಸಿದ್ರು. ಮೊದಲ 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡ ಮೊತ್ತ 12 ಫಾರ್ ಲಾಸ್ ಆಫ್ 2. ಬಹಳಷ್ಟು ವರ್ಷಗಳಿಂದಲೂ ಕೂಡ ನೆಹರು ಮೈದಾನ ಇಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಟಗಳು ಬಹಳಷ್ಟು ನಡೀತಾ ಇತ್ತು. ಒಂದು ದಾಖಲೆ ಹೇಳುವಾಗ ರಣಜಿ ಪಂದ್ಯಾಟ ಕೂಡ ಈ ಗ್ರೌಂಡ್ ಅನ್ನ ಕಂಡಿತ್ತು. ಬಹಳಷ್ಟು ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಕೂಟಗಳನ್ನು ನಡೆಸಿದಂತ ಮಾರುತಿಯ ತಂಡ ಈ ಬಾರಿ ಮೊಗವೀರ ಪ್ರೀಮಿಯರ್ಸ್ ಲೀಗ್ ಜೊತೆ ರಾಷ್ಟ್ರೀಯ ಮಟ್ಟದ ಮಾರುತಿ ಟೂರ್ನಮೆಂಟ್ ಅನ್ನು ಕೂಡ ನಡೆಸ್ತಾ ಇದೆ. ಏಕಕಾಲದಲ್ಲಿ ಒಂದೇ ಮೈದಾನ 2 ಪ್ರತಿಷ್ಠಿತ ಪಂದ್ಯಕೂಟಗಳು. ಮೂರನೇ ಅವರ ಮೊದಲ ಚೆಂಡಿಗಾಗಿ ಮತ್ತೆ ಶೈಲೇಶ. ತಳ ಮೊತ್ತ 13ಕ್ಕೆ 2 ಮೊಗವೀರ ಯುವಕೂಟ. ಉತ್ತಮದ ಹೊಡೆತ ದೀಪಾಕ್ಷ ಗೌರ್ಸು ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಸ್ಕಿಡಿ ಸತೀಶ ಕ್ಷೇತ್ರ ರಕ್ಷಕ ಕುಂದಾಪುರ ಆರಮ ವಿಜಯ ತಂಡದ ಪರವಾಗಿ ಬಹಳಷ್ಟು 40 ಯಾರ್ಡ್ಸ್ ಪಂದ್ಯಾಟವನ್ನು ಆಡುವಂತ ಸ್ಪೆಷಲಿಸ್ಟ್ ಆಟಗಾರ. ತಂಡದ ಮೊತ್ತಕ್ಕೆ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. 13 ಓಟಗಳು. ಉತ್ತಮದ ಹೊಡೆತ ಲೇಟ್ ಟಾಸಿಕ್ ಯುವ ಆಟಗಾರ ಪಂಡರಿ ಬಡಾನಿಡುವ ಪರವಾಗಿ ಒಂದು ಹಂತದಲ್ಲಿ ಉತ್ತಮ ರೀತಿಯ ಆಟವನ್ನು ಕಳೆದ ವರ್ಷ ಆಡಿದಂತ ಇಬ್ಬರು ಹುಡುಗರು ಹರ್ಷಿತ್ ಮತ್ತು ಆಸ್ತಿಕ್. ಬಾಲರಾಮ್ನ ಪರವಾಗಿ ಹರ್ಷಿತ್ ಆಡಿದ್ರೆ ಇಲ್ಲಿ ಮೊಗವೀರ ಯುವ ಕೂಟದ ಪರವಾಗಿ ಆಸ್ತಿಕ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ ಇಸ್ ಆನ್ 14 ಓಟಗಳು. ಮತ್ತೆ ಶೈಲು ಎಸೆತ ಶಾರ್ಟ್ ರೈಸಿಂಗ್ ಡೆಲಿವರಿ. ಓವರ್ ಒಂದರ ಬೌನ್ಸರ್ಗೆ ಅವಕಾಶ ಇದೆ ಅನ್ನುವಂತ ಸೂಚನೆ ಇದೆ. ಆ ನಿಟ್ಟಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. 3rd ಓವರ್ ಮತ್ತೆ ಶೈಲು ಎಸೆದ ಚೆಂಡು ತವರದ ಹೊಡೆತ ಮೆಡಾನ ಭಾಗದಲ್ಲಿ ಕ್ಷೇತ್ರ ಕೆಳ ಮೊದಲಾಗಿ ಒಂದು ಎರಡನೇ ಓಟಗಳ ಪ್ರಯತ್ನ ಈ ಬಾರಿ. 3rd ಅಂಪೈರ್ ಡಿಸಿಷನ್. ತೃತೀಯ ನೇತ್ರಕ್ಕೆ ಮನವಿ ಬರ್ತಾ ಇದೆ. ಅದೇನಾಗ್ತದೆ ನೋಡಬೇಕಾಗಿದೆ. ಕಿರಣ ಎಸ್ ಔಟ್. ಹೋದರೆ ಆಘಾತವನ್ನು ಕಾಣ್ತಾ ಇದೆ ಅಂಗನವಾಡಿ ಭಾಗದಲ್ಲಿ.
ಮೂರನೇ ಹೋದರೆ ನೆಲಕ್ಕೆ ಉಳ್ತಾ ಇದೆ ಬ್ಯಾಕ್ ಟು ಪವಿಲಿಯನ್. ಇಲ್ಲದ ಓಟವನ್ನ ಎರಡನೇ ಓಟವನ್ನ ಕಚ್ಚುವ ಪ್ರಯತ್ನವನ್ನ ಮಿಡಾನ್ ಭಾಗದಲ್ಲಿ ಮಾಡಿದ್ರು. ಮತ್ತೆ ಆಗ ತಗ್ಸಲಾಗ್ತಾ ಇದೆ ಮೊಗವೀರ ಯುವ ಕೂಟದ ತಂಡ. ಅಂಗಣ ಒಳಭಾಗದಲ್ಲಿ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ. ನಾಳೆ ಬೆಳಿಗ್ಗೆ ಮತ್ತೆ 8:30 ಪಂದ್ಯಾಟಗಳು ಆರಂಭ ಆಗ್ತದೆ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಆಗಿ. ಅಂಗಣ ಒಳಭಾಗದಲ್ಲಿ ನಿತೇಶ್ ಹೊಸ ದಾಂಡಿಗನ ಸೇರ್ಪಡೆ. ಶೈಲು ಎಸೆತ ಮತ್ತೊಂದು ಬಹಳ ಸಮರ್ಥ ಲೇಟ್ ಕಟ್. ತಾಡ್ಮಾನ ಭಾಗದತ್ತ ಚೆಂಡು ಸಾಗ್ತಾ ಇದೆ. ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. ಮೊದಲ 3 ಓವರ್ಗಳ ಮುಕ್ತಾಯದ ನಂತರ 16ಕ್ಕೆ 3. ನಾಲ್ಕನೇ ಓವರ್ ಮೊದಲ ಚೆಂಡಿಗಾಗಿ ಮತ್ತೆ ಕಿರಣ್. 1989ರಲ್ಲಿ ಮೊದಲ ಬಾರಿಗೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಪಡುಬಿದ್ರೆಯ ತಂಡ ಹೊನಲು ಬಳಕಿನ ಮೊದಲ ಬಾರಿಯ ಪಂದ್ಯಾಟವನ್ನು ನಡೆಸುವಂತ ತಂಡವಾದ್ರೆ, ಬಹಳಷ್ಟು ಜಿಲ್ಲಾ ಮಟ್ಟದ ಪಂದ್ಯಾಟಗಳನ್ನು ನಡೆಸುವಂತ ಮಾರುತಿ ಯುವಕ ಮಂಡಲ, ಮಾರುತಿ ಕ್ರಿಕೆಟರ್ಸಿನ ತಂಡ ಈ ಮೈದಾನದಲ್ಲಿ ವೈಭವಪೇತ ಪಂದ್ಯಾಟವನ್ನು ನಡೆಸ್ತಾ ಇದೆ. ಏಕಕಾಲದಲ್ಲಿ 5 ದಿನಗಳ ಕಾಲ 2 ಟೂರ್ನಮೆಂಟ್ಗಳು, ಒಂದು ಮೊಗವೀರ ಸಮಾಜ ಬಾಂಧವರಿಗಾಗಿ, ಮತ್ತೊಂದು ರಾಷ್ಟ್ರದ 16 ಬಲಿಷ್ಠ ತಂಡಗಳಿಗಾಗಿ ಇಲ್ಲಿ ಪಂದ್ಯಾಟವನ್ನ ಆಯೋಜಿಸ್ತಾ ಇದೆ. ನಾಲ್ಕನೇ ಅವರ ಮೊದಲ ಚೆಂಡಿಗಾಗಿ ಮತ್ತೆ ಕಿರಣ್. ವಿತೇಶ್ ತಂಡದ ಪ್ರಮುಖ ಆಟಗಾರ ಸ್ಟ್ರೈಕರ್ ಅಲ್ಲಿ. ಈ ಬಾರಿ ಸಂದ ಚೆಂಡು ಲೇಟ್ ಕಟ್ ಮಾಡೋ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. 8 ಓವರ್ಗಳಿಗೆ 36 ನಿಮಿಷಗಳು ಮಾತ್ರ ಲಿಮಿಟೆಡ್ ಟೈಮ್ ಆಗಿ, ನಿಗದಿತ ಟೈಮ್ ಆಗಿ ನೀಡ್ತಾ ಇದ್ದಾರೆ ಸಂಘಟಕರು. ಎರಡನೇ ಚೆಂಡು ಮತ್ತೆ ಬಹಳ ಸಮರ್ಥ ಹೊಡೆತ. ವಿತೇಶ್ ಲಾಂಗ್ ಆನ್ ಭಾಗದಲ್ಲಿ ನೋಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 17 ಓಟಗಳು. M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಪ್ರಸಾರವನ್ನು ಮಾಡ್ತಾ ಇದೆ. 6 ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ವೈಡ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ ಕೂಡ 18 ಓಟಗಳನ್ನು ತಲುಪ್ತಾ ಇದೆ. 18 ಫಾರ್ 3. ಈ ತನ್ಮಧ್ಯೆ ನೋ ಬಾಲ್. ಪದೇ ಪದೇ ತಪ್ಪುಗಳು ಇವಾಗ ಕಿರಣ್ ಮಾಡ್ತಾ ಇದ್ದಾರೆ. 19ರ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಮೊದಲಾಗಿ 10 ಮಂದಿ ಆಟಗಾರರ ಜೊತೆ ಆಡ್ತಾ ಇದೆ ರಿಯಲ್ ಫೈಟರ್ಸ್. ಮೊದಲ ಪಂದ್ಯಾಟ ಜಯವನ್ನು ದಾಖಲಿಸ ತಂಡ ಮತ್ತೊಂದು ಪಂದ್ಯಾಟವನ್ನು ಆಡ್ತಾ ಇದೆ. ಈ ಹಂತದಲ್ಲಿ ಕಿರಣ್ ಎಸೆದ ಚೆಂಡು
ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಳ್ಳುವ ಪ್ರಯತ್ನಗಳು ಮಾಡ್ತಾರೆ. ರಿವರ್ಸ್ ಮಾಡೋ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಬಹುಶಃ 10 ಮಂದಿ ಆಟಗಾರರ ಒಂದು ಕ್ಷೇತ್ರ ರಕ್ಷಣೆ ಕೂಡ ಒಂದಷ್ಟು ಮೈನಸ್ ಆಗ್ತಾ ಇದೆ ರಿಯಲ್ ಫೈಟರ್ಸ್ಗೆ. ತನ್ಮಧ್ಯೆ ಕೊನೆ ಕ್ಷಣದಲ್ಲಿ ಒಂದು ಉತ್ತಮ ಹೊಡೆತ ಆಗಲಿ ಭಾಗದಲ್ಲಿ ಒಂದೋಟದ ಸೇರ್ಪಾಡು ನಿತೇಶ್ ಕಲಿಸಿದ್ರು. ತಂಡದ ಮೊತ್ತ ಕೂಡ 20 ಫಾರ್ ಲಾಸ್ ಆಫ್ 3. ವಿದೇಶಿ ಬಾರಿ ಕ್ಲೀನ್ ಬೌಲ್ಡ್ ಆಗಿ ವಾಪಸ್ ಆದ್ರು. ನೋ ಬಾಲ್ ವೈಡ್ ಗಳನ್ನ ಕಿರಣಿ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉರುಳಿಸಿದ್ರು. ಮತ್ತೆ ಮೇಲುಗಡೆ ಪಡ್ಕೊಳ್ತಾ ಇದ್ದಾರೆ ರಿಯಲ್ ಫೈಟರ್ಸ್. ಅಂಗಡ ಒಳಭಾಗದಲ್ಲಿ ಇವಾಗ 4ನೇ ಓವರ್ ನ ಕೊನೆ ಒಂದೇ ಸವಾಕಿ ಇದೆ. ಹೊಸ ದಾಂಡಿಗ ದೀಕ್ಷಿತ್ ಸೇರ್ಪಾಡು. ವಿತೇಶನ ವೈಯಕ್ತಿಕ ಮೊತ್ತ ಈ ಪಂದ್ಯಾಟದಲ್ಲಿ 6 ಓಟವನ್ನು ದಾಖಲಿಸಿ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರು. ಮತ್ತು ಉತ್ತಮ ದೀಪಕ್ ಭಾಗದಲ್ಲಿ 1 ಓಟ ದೀಕ್ಷಿತ್ಗೆ ಪೂರೈಕೆ ಆಗ್ತಾ ಇದೆ. ಟೈಮರ್ ಆಫ್. 2 ನಿಮಿಷಗಳ ಕಾಲದ ಒಂದು ಬ್ರೇಕ್ ಇರ್ತದೆ. ಮೊದಲ 4 ಓವರ್ಗಳಲ್ಲಿ 21ಕ್ಕೆ 3, 21ಕ್ಕೆ 4 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡ ಮೊಗವೀರ ಯುವ ಕೂಟ ಇನ್ನುಳಿದ 4 ಓವರ್ಗಳಲ್ಲಿ ಆದಷ್ಟು ಓಟ್ಗಳನ್ನ ಇಲ್ಲಿ ಪೇರಿಸ್ತಾರ್ ನೋಡಬೇಕಾಗಿದೆ. ಅವರನ್ನ ಎದುರಿಸಿರುವ ತಂಡ ಮಲ್ಪೆಯ ಬಲಿಷ್ಠ ತಂಡ ರಿಯಲ್ ಫೈಟರ್ಸ್. ಐದನೇ ಓವರ್ಗಾಗಿ ಮತ್ತೊಂದು ರಸಗಾರ ಪರಿಚಯವನ್ನು ಮಾಡ್ತಾ ಇದೆ. ಚರಾಯ್ ಕಿಂಗ್ಸ್ ಪ್ರಾಪರ್ಟೀಸ್ ಅಲ್ತಾಫ್ ಹುಸೇನ್ ಜಾಹೀರಾತ್ ಫಲಕ ತುದಿಯನ್ನು ಬಳಸ್ತಾ ಇದ್ದಾರೆ. ಉತ್ತಮ ರೈಸಿಂಗ್ ಡೆಲಿವರಿ. ಚರಾಯ್ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ತಳ ಮೊತ್ತ 21ಕ್ಕೆ 4. ದಿನದ ಕೊನೆಯ ಪಂದ್ಯ ಮೊದಲ ದಿನದಲ್ಲಿ ಮೊಗವೀರ್ ಮಾರುತಿ ಟ್ರೋಫಿಗಾಗಿ ಉತ್ತಮ ಹೊಡೆತ ತಟ್ಟಿ ಬಿಟ್ಟಿ ರನ್ ಮಾಡೋ ಪ್ರಯತ್ನ ಬಾರಿ ಅನಗತ್ಯವಾಗಿ ಬಹುಶಃ ಇದು ಕೂಡ ಡೈರೆಕ್ಟ್ ಹಿಟ್ ಆಗಿದೆ. ಗಂಡಾಂತರ ಮೊಗವೀರ ಯುವ ಕೂಟಕ್ಕಿತ್ತು, ಆದ್ರೆ ಅದೃಷ್ಟ ಮಾತ್ರ ದೀಕ್ಷಿತ್ ಕೈ ಹಿಡಿತಾ ಇದೆ. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಮಿಡ್ ಆಫ್ ಭಾಗದಲ್ಲಿ ಒಂದು ಒಟ್ಟ ಪೂರೈಕೆ ಕೂಡ ಆಗ್ತಾ ಇದೆ. ಮತ್ತೆ ಚರಣ ಎಸೆತ ಲಾಂಗ್ ಆಫ್ ನಡುವಣ ಉತ್ತಮ ರೀತಿಯ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ನಿತೇಶ್ ಮಾಡಿದ್ರು. ತಂಡದ ಮೊತ್ತ 51 ಹೆಚ್ಚುವರಿ ಮುಖೇನವಾಗಿ 23. 23 ಫಾರ್ ಲಾಸ್ ಆಫ್ 4. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಲೆಗ್ ಬೈ ನ ಸೂಚನೆ ಮದನ್ ಮಡಿಕೇರಿ ನೀಡ್ತಾ ಇದ್ದಾರೆ. ತಳ ಮೊತ್ತ ಕೂಡ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 24. 24ಕ್ಕೆ 4 ರಿಯಲ್ ಫೈಟರ್ಸ್ ಮತ್ತು ಮೊಗವೀರ ಯುವ ಕೂಟ ಆಡ್ತಾ ಇದ್ದಾರೆ. ಓಟುಗಳು ಬರ್ತಾ ಇಲ್ಲ. ಟರ್ನ್ ಆದಂತ ಒಂದು ಎಸೆತ
ರಿಯಲ್ ಫೈಟರ್ಸ್ ಇದುವರೆ ಉತ್ತಮ ರೀತಿಯಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ನೆಹರು ಮೈದಾನ ಒಳಭಾಗದಲ್ಲಿ. ಮಧ್ಯೆ ಸುರಕ್ಷಿತ ಮಾಡಿದ ಗ್ಯಾಪ್ ಶಾರ್ಟ್ ಬಿಟ್ಗಡೆ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯೂ ಕೂಡ. 5ನೇ ಓವರ್ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ ಕೂಡ 25 ಓಟಗಳು. ಓವರ್ ಒಂದರ ಸರಾಸರಿ 5ರ ರನ್ ರೇಟ್ ಅನ್ನು ಉಳಿಸಿಕೊಂಡು ಆಡ್ತಾ ಇದ್ದಾರೆ. ಇನ್ನು 3 ಓವರ್ಗಳಲ್ಲಿ ಅದೆಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಮಾರುತಿ ಟ್ರೋಫಿ ನ್ಯಾಷನಲ್ ಲೆವೆಲ್ ಪಂದ್ಯಾಟದ ವಿಜಯಿ ತಂಡ 4 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಆಕರ್ಷಕ ಮಾರುತಿ ಟ್ರೋಫಿ ಕೂಡ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಕೂಡ ಇರ್ತದೆ ಟ್ರೋಫಿ ಸಮೇತವಾಗಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಂಡ ನಾಯಕ ಪ್ರದೀಪ್ ಕಿದಿಯೂರು ಎಸೆಗಾರಿಕೆ ಮಾಡ್ತಾ ಇದ್ದಾರೆ. ಆರನವರ ಮೊದಲ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮಾರಿ ನಿತೇಶ್ ಹೊಡೆತ ಸುಲಭ ಕ್ಯಾಚರ ಮುಖ್ಯವಾಗಿ ಮೊಗವೀರ ಯುವ ಕೂಟ 25ಕ್ಕೆ 5. ನಿತೇಶ್ ಬ್ಯಾಕ್ ಟು ಪವಿಲಿಯನ್. ಪಾರ್ಟ್ ಟೈಮ್ ಬೌಲರ್ ರೂಪದಲ್ಲಿ ಇವಾಗ ಬೌಲಿಂಗ್ ಮಾಡಿದಂತ ಪ್ರದೀಪ ಮೊದಲ ಚೆಂಡಿನಲ್ಲಿ ಎಸ್ಎಸ್ ಅನ್ನು ಪಡ್ಕೊಂಡ ಬಳಿಕ ರಾಕೇಶ ಮತ್ತೋರ್ವ ಆಟಗಾರ ಮೊಗವೀರ ಯುವ ಕೂಟದ ಪರವಾಗಿ. ಈ ತನ್ಮಧ್ಯೆ ಮತ್ತೊಂದು ಉತ್ತಮ ರೀತಿಯ ಎಸೆತ ಪ್ರದೀಪ. ಈ ಹಂತದಲ್ಲಿ ಲೆಗ್ ಬೈ ಮುಖೇನ ಸೇರ್ಪಡೆ. ಸ್ಕೋರ್ 26, 26ಕ್ಕೆ 5. 8 ಓವರ್ಗಳ ಪಂದ್ಯ ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟವನ್ನ ನೆಹರು ಮೈದಾನದಲ್ಲಿ ನಡೆಸ್ತಾ ಇದ್ದಾರೆ. ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಆಗಿ ಮಾರುತಿ ಯುವ ಕಮಾಂಡಲ ಮಾರುತಿ ಕ್ರಿಕೆಟರ್ಸ್ ಮತ್ತೆ ಉತ್ತಮ ರೀತಿಯ ಒಂದು ಎಸೆತ. ಬಹುಶಃ ಮುಂದಿನ ರಿಯಲ್ ಫೈಟರ್ಸಿನ ಬೌಲಿಂಗ್ ಸ್ಕ್ವಾಡ್ ಅಲ್ಲಿ ಬದಲಾವಣೆ ಬರುವ ಸಾಧ್ಯತೆ ಕೂಡ ಇದೆ. ಪ್ರದೀಪ ಕ್ಲಿಕ್ ಆಗ್ತಾ ಇದ್ದಾನೆ. 4ನೇ ಚೆಂಡು ಬಾಲವಾಗಿರುವಂತಹ ಎಲ್ಬಿಡಬ್ಲ್ಯೂ ಅಪೀಲ್ ಅನ್ನ ಕೂಡ ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 6ನೇ ಓವರ್ ನಲ್ಲಿ ಲಾಸ್ಟ್ 2 ಬಾಲ್ಸ್ ಆನ್ ರಿಮಾಂಡ್. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಬಲವಾಗಿದ್ದ ಅಪೀಲ್ ಅನ್ನ ಕೂಡ ಪ್ರದೀಪ ಮಾಡಿದ್ರು. ಮತ್ತೆ ಲೆಗ್ ಬೈ. ತಂಡದ ಮೊತ್ತ 27, 27ಕ್ಕೆ 5. ನೆಹರು ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಮೊಗವೀರ ಯುವ ಕೂಟದ ತಂಡ. ರಾಕೇಶ್ ಕೆಸದ ಚೆಂಡು ಕ್ಲೀನ್ ಬೌಲ್. ಈ ಓವರ್ 2ನೇ ವಿಕೆಟ್ ಅನ್ನ ಈ ಬಾರಿ ಕಿದಿಯೂರ್ ಪ್ರದೀಪ ಪಡ್ಕೊಂಡ್ರು. ಬಹಳಷ್ಟು ಉತ್ತಮ ಓವರ್ ಕೂಡ ರಿಯಲ್ ಫೈಟರ್ಸಿನ ಪರವಾಗಿ. ಒಂದು ಹಂತದ ಒತ್ತಡಕ್ಕೆ ಸಿಲುಕ್ತಾ ಇದೆ ಮೊಗವೀರ ಯುವ ಕೂಟ. ಈ ಓವರ್ ಬಹುಶಃ ಮೇಡನ್ ಆಗ್ತಾ ಇದೆ. 2 ಲೆಗ್ ಬೈ ಅನ್ನ ಮಾತ್ರ ನೀಡಿದ್ರು. ಪ್ರದೀಪ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ ಬಳಿಕ ಇವಾಗ ಮತ್ತೆ ಸ್ಯಾರಿಕೆ ಭಾಗದಲ್ಲಿ ಚೆರ್ರಾಯ್ ಅಲ್ತಾಫ್ ಹುಸೇನ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. ಈ ಬಾರಿ ಕಿಂಗ್ಸ್ ಪ್ರಾಪರ್ಟೀಸ್ ಕೋನಾಯಿಂದ ಅವಿನಾಶ್ ಸೇರ್ಪಾಡ. ಓವರ್ ನಂಬರ್ 7.
ಉತ್ತಮ ರೀತಿಯ ಹೊಡೆತ ಆಮೇಲೆ ಭಾಗದಲ್ಲಿ ಚೊರೆ ಸೇರ್ಪಡೆ ರನೌಟ್ ಅವಕಾಶ ಇತ್ತು. ಮತ್ತೆ ಮಿಸ್ಫೀಲ್ಡ್ ರಿಯಲ್ ಫೈಟರ್ಸ್ ನಲ್ಲಿ ದಾಖಲಾಗ್ತಾ ಇದೆ. ಚರಣ್ ದೀಕ್ಷಿತ್ಗೆ ಸಂದ ಚೆಂಡು मध्ये ಔಟ್. ಕಾನ್ಫಿಡೆಂಟ್ ರೂಪದಲ್ಲಿ ಮತ್ತೊಂದು ಹೋದರೆ ನಷ್ಟವನ್ನು ಅನುಭವಿಸಿದ ಅಂಗಡ ಒಳಭಾಗದಲ್ಲಿ ಮೊಗವೀರ ಯುವಕೂಟ 29ಕ್ಕೆ 6 ಮತ್ತೆ ಹೋದರಿಗಳನ್ನು ಕಳ್ಕೊಳ್ತಾ ಇದ್ದಾರೆ ಅಂಗಡ ಒಳಭಾಗದಲ್ಲಿ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದುವರಿಕೆ ಕೂಡ ಆಗ್ತಾ ಇದೆ. ಎಸ್ಯಾನಿಕ ಭಾಗದಲ್ಲಿ ರಾಕೇಶ್ ಅಬಶು ಚರಣ್ ಉತ್ತಮ ಹೊಡೆತ ಮಿಡ್ಲ್ ಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯ. ಮ್ಯಾಚ್ ರೆಫ್ರಿ ಷರತ್ತಲ್ಲಿದ್ರು ದಿನೇಶ್ ಕರ್ಕೇರ್ರ ಬಳಿಗೆ ಬರ್ಬೇಕು. ನಿಮ್ಮನ್ನೇ ಅವರು ಕಾಯ್ತಾ ಇದ್ದಾರೆ, ನಿಮ್ಮನ್ನೇ ಹುಡುಕಾಡ್ತಾ ಇದ್ದಾರೆ. ತಡ ಮೊತ್ತ 30 31 ಕೊನೆ 6 ನಿಮಿಷಗಳು ಮಾತ್ರ ಬಾಕಿ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಓವರ್ ಮುಂದುವರಿಕೆ ಆಗ್ತಾ ಇದೆ. ಯುವ ಆಟಗಾರ ಚರಣ್ ರಿಯಲ್ ಫೈಟರ್ಸ್ ಪರವಾಗಿ ಮೊಗವೀರ ಸಮಾಜ ಬಾಂಧವರ ತಂಡಗಳು ಆಡ್ತಾ ಇದೆ. ರಿವರ್ಸ್ ಶಾಟ್ ತಮ್ಮದ ಚೆಂಡು ಗಾಲಿ ಭಾಗದ ಸೀಮಾನ ಕೆಳ ಭಾಗದಲ್ಲಿ ಸಿಕ್ಸರ್. ಅವಿನಾಶ್ ತಾಂಡಿನಲ್ಲಿ ಮೊಗವೀರ ಯುವಕೂಟಕ್ಕೆ ಈ ಸಿಕ್ಸರ್ ದಾಖಲಾಗ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ಚರಣ್ಗೆ ಒಂದು ಭರ್ಜರಿ ರಿವರ್ಸ್ ಸಿಕ್ಸರ್ ದಾಖಲಿಸಿದ್ರು. ತಂಡದ ಮೊತ್ತ 36 ಓಟಗಳು. 7 ಹೋದರಿಗಳನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ. ಮತ್ತೆ ಉತ್ತಮ ಎಸೆತ ಯಾರ್ಕರ್ ಲಂಡಾಲವಾರಿ ಬಾಲವಾಗಿರುತ್ತೆ. LBW ಪೀಲಿ ತಮ್ಮದ ಔಟ್. ಅವಿನಾಶ್ LBW 35ಕ್ಕೆ 8 36. ಕೊನೆ 1 ಓವರ್ ಬಾಕಿ ಇದೆ. ಹೊಸ ಆಟಗಾರರು ಸ್ವಲ್ಪ ಬೇಗ ಬರಬೇಕು. ಅಂಗಡ ಒಳಭಾಗದಲ್ಲಿ ಇವಾಗ ಲಾಸ್ಟ್ ಓವರ್ಗಾಗಿ ಮತ್ತೆ ಪ್ರದೀಪ ಕಿದಿಯೂರು. ಸುಹಾನ್ ಪ್ರದೀಪ ಕೊನೆ ಓವರ್ ಮೊದಲ ಚೆಂಡಿಗಾಗಿ ಎಸ್ ಅಂದ ಚೆಂಡು. ಓಟುಗಳು ಬರ್ತಾ ಇಲ್ಲ. ನಿತೇಶ್ ತಾಂಡಿಗ ಕಿರಣ್ ವಿಕೆಟ್ ಕೀಪರ್. ಡಿಪಾಕ್ಷ ಕವರ್ಸಲ್ ಸುಜಿತ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಎರಡನೇ ಚೆಂಡು ಈತನ ಮಧ್ಯೆ ವೈಡ್ ಬಾಲ್. ಸ್ಕೋರ್ 36. ವೈಡ್ ಮುಖೇನವಾಗಿ 37 ಫಾರ್ 8. ಮತ್ತು ಉತ್ತಮ ಹೊಡೆತ. ಬಾಲ್ ಸ್ಪಾಕ್ ಟ್ರೈ. ಲಾಂಗ್ ಆಫ್ ಲಾಂಗ್ ನಡುವಣ ಪೂರೈಕೆ ತನ್ಮೂಲಕವಾಗಿ ರನ್ ಔಟ್. ಬಾರಿ
ಸುಹಾಲ್ 9ನೇ ವಿಕೆಟ್ ರೂಪದಲ್ಲಿ ವಾಪಸ್ ಆದ್ರು. ಮೊಗವೀರ ಯುವ ಕೂಟದ ಅಂತಿಮ ಒಂದು ವಿಕೆಟ್ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. 37-9. M9 ಸ್ಪೋರ್ಟ್ಸಿನ ತಂಡ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನ ಕೂಡ ಮಾಡ್ತಾ ಇದೆ. ಕೊನೆ ಹಂತ ದಾಂಡಿಗ ಸಚಿನ್ ಸೇರ್ಪಡೆ ಮತ್ತೆ ಪ್ರದೀಪ. ನಿತೇಶ್ಗೆ ಸಂದ ಚೆಂಡು ತೀರಾ ಒಂದು ಕೆಳ ಅಂತರದಲ್ಲಿ ಬರ್ತಾ ಇದೆ. ಪಾರ್ಟ್ ಟೈಮ್ ಬೌಲರ್ ಸಕ್ಸಸ್ ಅನ್ನ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾನೆ ಪ್ರದೀಪ್ ಕಿದಿಯೂರು. ಮತ್ತೆ ಉತ್ತಮ ರೀತಿ ಒಂದು ಎಸೆತ. ಕೊನೆ ಕ್ಷಣದಲ್ಲಿ ವೈಟ್ ಬಾಲ್. 38-9. ಕೊನೆ ವಿಕೆಟ್ ಮಾತ್ರ ಮೊಗವೀರ ಯುವ ಕೂಟದಲ್ಲಿ ಉಳ್ಕೊಳ್ತಾ ಇದೆ. ಈತ ಮತ್ತೆ ವೈಟ್ ಬಾಲ್. 39. ಸತತವಾಗಿ ವೈಟ್ ಬಾಲ್ ಗಳನ್ನು ಎಸೆದ್ರು. ಅಂಗಳ ಒಳಭಾಗದಲ್ಲಿ ಪ್ರದೀಪ್ ಕಿದಿಯೂರು. ಮತ್ತೆ ಪ್ರದೀಪ. ನಿತೇಶ್ಗೆ ಸಂದ ಚೆಂಡು. ಓಟಗಳು ಬರ್ತಾ ಇಲ್ಲ. 10 ಮಂದಿ ಆಟಗಾರರನ್ನ ಕೂಡಿಕೊಂಡು ಆಡಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದೆ ರಿಯಲ್ ಫೈಟರ್ಸ್ ಮೊಗವೀರ ಯುವ ಕೂಟದ ವಿರುದ್ಧವಾಗಿ. ಕ್ಲೀನ್ ಬೌಂಡ್ರಿ ಬಾರಿ ನಿತೇಶ್ ತನ್ನ ಮೂಲಕ 37ಕ್ಕೆ ಆಲ್ ಔಟ್ ಆಗ್ತಾ ಇದೆ. 39 ಓಟಕ್ಕೆ ಆಲ್ ಔಟ್ ಆದ್ರು. ರಿಯಲ್ ಫೈಟರ್ಸ್ ಜಯಕ್ಕಾಗಿ 40 ಓಟ 8 ಓವರ್ಗಳ ದಾಖಲಾಗಬೇಕಾಗಿದೆ. ಇತ್ತ ವೀಕ್ಷಣೆಯಲ್ಲಿ ಮತ್ತೆ ಬದಲಾವಣೆ. ಅನಿಲ್ ಮಂಗಳೂರು ಮುಂದಿನ ಹಂತಕ್ಕಾಗಿ. So coming to the final innings of the day one, the match played between Mogaveera Yuva Kuta versus Real Fighters Malpe. The captain of Real Fighters Malpe, after winning the toss, elected to feed first, restricting
Mogaveera Yuvakuta for 40 runs in their allotted 7.5 overs. A target of 41 has to be chased in 48 ball. And tomorrow the first match will be played sharp at 8:30. I would like to ask the captain of Pragati North Star Bengare and the captain of Side Strikers Bolipo. These are the two teams. Sharp at 8:30 we will have the toss. And sharp by 8:45 we'll be starting the first match of the day 2 of the Mogaveera Premier League 2023, which has been organized by the members of Maruthi Yuvaka Mandala along with the Maruthi Cricketer Sports Club. So these are the two main pillars for this tournament. They waited for a longer time to have this tournament, and finally the success behind this tournament is all the members, all the officials, all the staff supporters have given their 100% to get this tournament. So this is just the beginning of the day 1. Still we have 4 more days remaining for this wonderful tournament to be concluded. That will be on the Sunday. We will be having the 2 big finals. One is the Mogaveera Premier League final match and the national level tournament. So let's see which other 2 teams will be the champions of this Maruthi Trophy 2023. Sumit on the strikers and Rakesh on the bowling end, bowling the second ball coming right arm round the wicket. This time played straight to the point region. The wicket keeper with the missing it completely at the end. The batsman crossing for a single. With that, Sumit gets off the mark, and the team total slowly moving up to 1 for no loss. Right hand and left hand combination causing some problems for the fielders and the bowlers. They need to set the feet in the right direction. And now the bowler Rakesh coming over the wicket. There is a big appeal. The batsman straight away going for the reverse sweep. Umpire unmoved. And that's a fair decision because the batsman might be slightly outside the off stick and the ball might have kissed the pad, which is reflecting outside the off stick, and there is no hesitation for the Madan Madkeri to call it as a not out. The favor of the decision going against the bowler. Now there is an appeal. Once again, umpire unmoved. The 5th ball of the over number 1 slightly glanced towards the short tournament region of the batsman Pradeep getting off the mark with a single. So both the openers are off the mark with a single added to their individual account, chasing a target of 41 in allotted 8 overs. The run rate required was less than 7 runs per over, and now this time the ball might kiss the pad, and a single added to the account in the form of a leg bye. So after the completion of first over, score is on 3 for no loss. So after the completion of first over of the power play, the score is on 3 for no loss, chasing a target of 41 of 48 ball. Now in 42 ball, they need 38 to get. Vitesh, the man who could not do anything much on the bat.
He has just scored 6 runs for his side, but he has an ability to pick the wickets for his side. We have seen in the previous game the team Mogaveera 11 Ullal versus Side Strikers Palilo. At one stage we thought that the Mogaveera 11 Ullal are the favourites to win the game, but at the end the result going against the favour of Side Strikers because their bowler were up to the mark. The last 2 overs they had to defend around 12 to 13 runs, and in the final over they had to defend 10 runs. And the last ball they needed 6 runs, which was defended by their bowlers. That was an outstanding game that what we had in the last match. But this time nicely swept, a paddle sweep towards the square leg region. The batsman will definitely go for a second run. Vitesh slightly losing his line and bowling slightly outside the leg stick, and the batsman Pradeep had an ample of time to play that shot. Sorry, Sumit going for the reverse sweep. What a hit it was. This time nicely swept towards the long leg. The ball rising to the boundary top. Batsman will easily cross for the second run. So 2 more run adding to this team total and 2 more run adding to his individual account. And the runs are flowing in this over. The beginning of the first over was completed. The score was only on 3. The first 3 ball, 3 doubles have been taken. And all the 3 doubles were scored all part of the ground. This time once again played directly to the cover region. Even if it was a direct hit, the batsman was safe in his batting crease. It's an excellent call, well supported by the batsman Pradeep. Even though Sumit was running to the danger end, he made it quite easier to be on the non-strikers and safely in the batting crease. A slightly misfeed by the feeder behind the stump, but at the end they're happy with a single. 1 more run adding to the team total of Real Fighters Malpe. Over number 2 coming from G. Shankar, and this time ball racing to the boundary rope. There is a man, Dixit, on the deep square leg region. The throw was not accurate coming from the deep, and the batsman had ample of time for go for the second run. So over number 2 coming to an expensive over coming from the most senior most player for the team. Mogaveera Yuva Kota Vitesh have conceded 10 runs in the over number 2. After the completion of 2 overs, score is on 13 for no loss. So change the bowling end coming from the downhill end. We have Sachin has been introduced by the skipper to bowl the 3rd over, and he starts with a single on the onside region coming in the bat of Pradeep. A sensible batting between these 2 batsmen. They're just trying to take a singles in each and every ball. Just going for the loser one, which has been bowled by the bowler, can be hammered out of the park, or look into the gap, convert the singles into double. Sachin, second time in his spell. Bowling to the left-hand batsman Samit.
Going for the reverse sweep. The intention was quite good enough to play that reverse sweep because he knows that the fielders are inside the 30-yard circle. If you connect right in the middle of the bat, the ball could have raced to the boundary rope. There is a huge gap behind the stump, and we have the point fielder inside the 30-yard circle. And this time played, driven it towards the long off region, but finding a feeder because the feeder was quite quick enough to stop that ball. Deshit, you can see him all part of the ground. In the previous over, he was fielding towards the onside region, towards the deep square region. Now he has been asked to do the hard work towards the long on region. Pradeep. One more single adding to his individual account. Hello. He's playing on 4 runs for his side. And Sumit is playing on 11. Going for the back head, missing it completely. Sumit just need to keep his mind cool. The runs are coming quite easily for them. They just need to take a singles and doubles that will get their team into the victory zone, and you will be the first team in this tournament who have played 2 games. This time going for the reverse sweep, connecting right in the middle of the bat. He was trying to do it in the previous couple of legal deliveries in this over, but missing it completely. But this time connecting right in the middle of bat, and the ball has sailed out of the park towards the deep point region to finish the over number 3. What a end for the over number 3, and the score is on 22 for no loss. So still 5 overs to go. They need only another 19 more runs to get. ಈಗಾಗಲೇ ನಮ್ಮ ಈ ಪಂದ್ಯಾಟವನ್ನು ನಡೆಸ್ತಾ ಇರತಕ್ಕಂತ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂತ ಸುಧೀರ್ ವಿ ಅಮೀನ್ ಅವರೊಂದು ವೈವಾಹಿಕ ಜೀವನದ ವಾರ್ಷಿಕ ಸಂಭ್ರಮ ಇವತ್ತು. ಅವರ ಒಂದು ವೈವಾಹಿಕ ಜೀವನದ ಒಂದು ಸುಮಧುರ ಕೆಲವೊಂದು ಕ್ಷಣಗಳನ್ನು ನಮ್ಮ ವಿಡಿಯೋನಲ್ಲಿ ಇವಾಗಲೇ ಪ್ಲೇ ಮಾಡ್ತಾ ಇದ್ದಾವೆ. ಅವರಿಗೆ ಮತ್ತೊಮ್ಮೆ ಈ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂತ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರಿಕೆಟರ್ಸ್ ವತಿಯಿಂದ ವೈವಾಹಿಕ ಜೀವನದ ಶುಭಾಶಯಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದಾವೆ. ಕೆಲವೊಂದು ಸುಮಧುರ ಕ್ಷಣಗಳನ್ನು ಹೊಂದಿರತಕ್ಕಂತ ವಿಡಿಯೋ ಕ್ಲಿಪ್ ಇವಾಗ ನಮ್ಮ ಡಿಸ್ಪ್ಲೇ ಅಲ್ಲಿ ಕಂಗೊಳಿಸ್ತಾ ಇದೆ. ಮಗದೊಮ್ಮೆ ಅವರಿಗೆ ವೈವಾಹಿಕ ಜೀವನದ ವಾರ್ಷಿಕ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾವೆ. So change the bowling end. We have Rakesh has been introduced to bowl the 4th over for his side, coming from G Shankar, and 29 balls, 19 to get. I request the batsman to go after the bowling of the team Mogaveera Yuvakota. We're looking for another couple of big hits coming in the bat of Sumit, who has already hit a 6 in the previous over, and now the wind is blowing across the onside region. Anything short, if he pulls it, then definitely the result would be a 6. Rakesh changing his line and coming round the wicket, bowling to Sumit. This time, well in the batsman, unable to read the bowling of Rakesh. A bye signal given by the umpire. It was quite quick enough. Wanted to drive it towards the offside region, missing it completely. Even the wicketkeeper Ritesh unable to grab the ball behind the stumps. The ball keeping slightly lower. That was the reason why the batsman Sumit was not able to drive it towards the offside region. He was quite early to play that shot. This time going for the back head, the ball kissing the pad. Score is on 24, just another 17 more needed. They have all their wickets in hand because they were the only team in this tournament so far. They have played with 10 players in the last game. In the previous game they had all their players
But this time they were just short of one player, even though they were just having 10 players, and they managed to restrict the team Mogaveera Yuvakota at the score of just 40 runs. And that too, they have not completed the entire 8 overs, getting them all out in 7.5 balls. That was the quite quickest one in this tournament so far, when the team batting first. This time going for a pull shot, but finding the fielder in the long off region, but the catch has been put on in the last moment, and that would be the turning point of the game. Videsh behind the stump is just stunned out there. He could not believe that the fielder from the long off region can drop such a simple chance. The intention was to play towards the onside region, but at the end the ball hitting the bottom of the bat and sailing towards the long off region. So after the completion of 4 overs, the score is on 26, 24 ball, 15 to get. If Real Fighters Malpe, if they win this game, they are the only one team who have played 2 games, and they will be the first team to win both the matches and be on the top of the points table with 4 points. And the rest of the team, like Mogaveera, 11, Ullal, they have played 2 matches, they have lost 1, they have won their first game. The Team United Malpe, they have played 2 games, they have lost 1, and they have won a single game. Pragati North Star Bangalore, even they have played 2 games with 1 win and 1 loss. Maruthi Ajamadi with 2 games, 1 win and 1 lost. And the other team, that is Sai Strikers, fully same situation, 1 win, 1 defeat. And the last team, that is the team Balram Friends Malpe, they have played 2 games, they have lost both of their games. So definitely it will be a tough task for the team Balram Friends Malpe to reach on the top 4 of this Mogaveera League 2023. So after the short break, still 15 to get, 1-5 of 24 balls. You have all your wickets in hand, only your singles and doubles will do for you to carry your team to the top of the points table. Videsh coming back, this time coming from the Townal end, the first over coming from the G Shankar end, conceding 10 runs. Can he get a breakthrough for his side? Definitely he wants a wicket for his team. He knows that the game is one-sided right now, but you cannot predict until the last ball has been bowled. This time played over the cover field, and the batsman will definitely go for a second run. The fielder was slightly slow. There is a chance of a run out. There was a miscommunications between both the batter, whether to go for this second run or no. But at the end, Sumit has to depart in a form of a run out. Finally, the breakthrough coming. It doesn't matter how the wicket has been fallen. It might be in the form of a run out. They will take it. So at the score of 28, they have lost their first wicket. Still they need another 13 to get. "22 balls, 13 to get." Kieran, the new batsman on the North Strikers end. The paddle sweep toward the short final region for a single. This time the batsman will not go for another risky single, because already they have lost their important wicket of Sumit in the form of a run out. A miscommunication between both the batters at the end. Sumit sacrificing his wicket in the form of a run out. Because the game is totally under the control of the team Real Fighters. From this stage, you cannot lose a game by any cost.
They just need to convert only the singles into double. And that will get their team into a victory position, because we have seen in the previous game, Mogaveera, 11 Ullala, even they were in a similar situation, but at the end the game was totally changed. This time the batsman going for a big hit, missing it completely, a dot ball. Just 11 to get of 19 ball. That was a quicker one to finish the over number 5. After the completion of 5 overs, score is on 30. The run rate is exactly around 6 runs per over. Now in remaining 18 ball, they need 11. They have 8 more wickets in hand. It's just like an equation, it's just 3.5 runs per over. Or can we see that 11 run can be chased in this over number 6? Mogaveera Premier League, the last match of the day 1, played between Mogaveera Yuvakota versus the team Real Fighters Malpe. So now once again change the bowling end. Akash coming from G Shankar and over office, and straight away umpire says that's a no ball. Even the catch has been put down. It doesn't matter if the catch was taken by the fielder in the long off region, but umpire has called it as a no ball, and that's 1+1 adding to the total. And now that's a free hit signal coming from the umpire, and Pradeep, the set batsman, will be on the strikers and will be facing the free hit ball. Dikshit putting down a simple chance, but still, if the catch was been taken, the batsman was still safe in his batting crease. Straight away umpire Ibrahim calling as a no ball. It was upishly played, the drive towards the long off region, and now here's a free hit. The fielder are pushing behind the deep mid-wicket region. We have 4 fielders towards the onside region. So here's a free hit ball. Well, Pradeep has been hit firmly right in the middle of the bat. This time going for the second run, and he completes it quite easily. A 2 more run adding to the total. Free hit ball was just a 2 runs conceded. Was firmly hit rightly in the middle of the bat, finding the fielder in the deep mid-wicket region. Running between the wicket was quite excellent between these 2 batters. 4 runs have been conceded, just 2 balls have been bowled in this over, and now the equation is just another 7 to get out of 16 ball. Going for the reverse sweep, connecting right in the middle of the bat, and the result will be 1 bounce over to the boundary rope towards the deeper man region. With that boundary now, the equation is just another 3 more to get. And no one can stop Real Fighters Malpet to be on the top of the points table with 2 games, 2 win with 4 points. And this time played over the cover region, and that's a victory coming in the 6th over, right in the middle of the bat. Just 3 runs required, and Pradeep finishing in a grand style over the cover region. And the ball has raised to the boundary up like a tracer bullet. With that, the team Real Fighters Malpe have won the game by 8 wickets, and now they are in the top of the points table with 2 matches, 2 win with 4 points. With that, we have come to the end of the day 1 of this Maruthi Cricketers presents Maruthi Yuvaka Mandala Trophy 2023, and there is no hesitation to judge the man of the match.
in this game. That would be none other than the skipper of the team, Real Fighters Malpe. He bowled an excellent spell and also he brought his team to the victory zone. ಕೊನೆ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರತಕ್ಕಂತ ಆಟಗಾರ ದಂಡು ಚೆಂಡಿನ ವಿಚಾರದಲ್ಲಿ ಆಲ್ರೌಂಡರ್ ಆಟವನ್ನು ಆಡಿದ್ದಾರೆ. ಮೊದಲ ಹಂತದಲ್ಲಿ 3 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಆ ಬಳಿಕ ದಾಂಡಿಗತನದಲ್ಲಿ 17 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ರಿಯಲ್ ಫೈಟರ್ಸ್ ಮಲ್ಪೆ ಪರವಾಗಿ ಕಿದಿಯೂರು ಪ್ರದೀಪ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಹಿರಿಯರು ಪ್ರೋತ್ಸಾಹದಾಯಕರು ಆಗಿರತಕ್ಕಂಥ ಶ್ರೀಯುತ ಸುಲೇಮಾನ್ ಅವರ ಮುಖಾಂತರವಾಗಿ ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಗೌರವವನ್ನು ರಿಯಲ್ ಫೈಟರ್ಸ್ ನ ನಾಯಕ ದಾಂಡು ಚೆಂಡಿನ ವಿಚಾರದಲ್ಲಿ ಆಲ್ರೌಂಡರ್ ಆಟವನ್ನು ಆಡಿದ್ದಾರೆ. ಅರ್ಹವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀಯುತ ಸುಲೇಮಾನ್ ಅವರ ಮುಖಾಂತರವಾಗಿ ನೀಡಿ ಗೌರವಿಸ್ತಾ ಇದ್ದಾರೆ. ವಿಕೆ ಫರ್ನಿಚರ್ ಕೂಡ ಮಾಡ್ತಾ ಇರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಗಿಫ್ಟ್ ಹ್ಯಾಂಪರ್ ನ ಜೊತೆಗೆ ಆಕರ್ಷಕವಾಗಿರ್ತಕ್ಕಂಥ ಸ್ಮರಣಿಕೆಯನ್ನು ಪಂದ್ಯಶ್ರೇಷ್ಠ ಗೌರವದ ರೂಪದಲ್ಲಿ ಆಟಗಾರರಿಗೆ ನೀಡ್ತಾ ಇದ್ದಾವೆ. ಅಭಿನಂದನೆಗಳು ಆಟಗಾರರಿಗೆ, ಯಶಸ್ಸು ಮತ್ತೆ ತಮ್ಮದಾಗಲಿ ಇರುವಂತ ಶುಭ ಹಾರೈಕೆ ನುಡಿಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ವಿಶ್ರಾಂತಿ ನೀಡುತ್ತಾ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ 2ನೇ ದಿನದ ಮೊದಲ ಪಂದ್ಯ ಪ್ರಗತಿ ನಾರ್ತನ್ ಶಾರ್ ಬೆಂಗ್ರೆ ಮತ್ತು ಸಾಯಿ ಶೈಕರ್ಸ್ ಪೊಲಿಪು ಈ ತಂಡಗಳ ನಡುವೆ 9 ಗಂಟೆಗೆ ಸರಿಯಾಗಿ 2ನೇ ದಿನದ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತೆ. 8:30ಕ್ಕೆ ಟಾಸ್ ಕಾರ್ಯಕ್ರಮ ಆಗುತ್ತೆ. ಎರಡೂ ತಂಡಗಳು ಆಟಗಾರರು ಸಿದ್ಧತೆಯಲ್ಲಿರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ವಿಶ್ರಾಂತಿಯನ್ನು ನೀಡ್ತಾ ಇದ್ದಾರೆ.